ವೈದ್ಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಪ್ರತಿಭಟನೆ ಮೂಲಕ ಮನವಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಿಂದ ರಾಮದುರ್ಗ ಮಿನಿ ವಿಧಾನಸಭಾವರೆಗೆ ಅತ್ಯಾಚಾರ ಮತ್ತು ಹತ್ಯೆಗೊಳಗಾದ ವೈದ್ಯಗೆ ನ್ಯಾಯ ಒದಗಿಸಲು ಆಗ್ರಹಿಸಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಹಾಗೂ ರಾಮದುರ್ಗದ ಸರ್ಕಾರಿ ಮತ್ತು ಖಾಸಗಿ ವೈದ್ಯರು ಪ್ರತಿಭಟನೆ ಮೆರವಣಿಗೆ ನಡೆಸಿ ತಾಲೂಕು ದಂಡಾಧಿಕಾರಿ ಮೂಲಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ಮನವಿ ನೀಡಿದರು. ಈ ಸಂದರ್ಭದಲ್ಲಿ ರಾಮದುರ್ಗ ಟಿಎಚ್ಒ ಡಾಕ್ಟರ್ ನವೀನ್ ನಿಜಗುಲಿ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ವಿಶ್ವನಾಥ್ ಕನಬುರ, ಕಾರ್ಯದರ್ಶಿ ಡಾಕ್ಟರ್ ವರುಣ್ ಬಿಳಗಿ, ಪದಾಧಿಕಾರಿಗಳು ಡಾಕ್ಟರ್ ಕಂಬಿ ಸೇರಿದಂತೆ ತಾಲೂಕಿನ ಸರ್ಕಾರಿ ಮತ್ತು ಖಾಸಗಿ ವೈದ್ಯರು, ವೈದ್ಯಕೀಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಎಂಡಿ ಸೋಹಿಬ್ ಬೈರ್ಕದಾರ, ಜೆಕೆ ನ್ಯೂಸ್ ಕನ್ನಡ, ರಾಮದುರ್ಗ. 36 ತಾಸು ಡ್ಯೂಟಿ ಮಾಡುವಂತ ಒಬ್ಬ ವೈದ್ಯಗೆ ಏನು ಗೊತ್ತಿರಲ್ಲ. ಎಲ್ಲರೂ ಮಲ್ಕೊಂಡಾಗ ಮಧ್ಯರಾತ್ರಿ 3 ಗಂಟೆಯೊಳಗೆ ಆಕಿನ ಹಾಳು ಮಾಡಿ ಮತ್ತೆ ಆಕಿಗೆ ಒಂದು ಕೆಟ್ಟದಂತ ಅದನ್ನ ಫೋಟೋಸ್ ನೋಡಿದ್ರೆ ಹಿಂಗೆ ದುಃಖ ಆಗ್ತದೆ. ಅಸಹನೀಯವಾದಂಥ ಒಂದು ಸಾವನ್ನು ಕೊಟ್ಟು ಯಾರಿಗೂ ಗೊತ್ತಿಲ್ಲ ಅದು. ಮತ್ತೆ ಆಮೇಲೆ ಅದನ್ನ ಏನು ಮಾಡ್ತಾರೆ ಅಂತಂದ್ರೆ ಈ ಘಟನೆಯನ್ನು ಅವರು ದಿಕ್ಕು ತಪ್ಪಿಸ್ತಾರೆ. ಸೊ ಒಂದು ಇಲ್ಲಿ ಏನಾಗಿದೆ, ಡ್ಯೂಟಿ ಮಾಡೋದು ವೈದ್ಯರು. ಇನ್ಮೇಲೆ ಯಾವ ಹೆಣ್ಮಕ್ಳು ಮುಂದೆ ಬರ್ತಾರೆ ಹೇಳಿ ನೋಡ್ರಿ. ಯಾವ ತಂದೆ ತಾಯಿ, ಸಿಂಪಲ್ ಎಕ್ಸಾಂಪಲ್, ನಾವು ಓದಿಸ್ರಿ ಹೆಣ್ಮಕ್ಳನ್ನ ಅಂತೀವಿ. ಹೆಣ್ಮಕ್ಳನ್ನ ಈ ಊರಿಂದ ಮುಂದಿನ ಊರಿಗೆ ಕಳ್ಸಕ್ಕೆ ಲೆಕ್ಕ ಚಾಲು ಮಾಡ್ತಾರೆ ಪೇರೆಂಟ್ಸಿಗೆ. ನೆಕ್ಸ್ಟ್ ಅಷ್ಟೇ ನಾನು ಹಂಗೆ ಹೆಂಗೆ ಸೆಲೆಕ್ಟ್ ಮಾಡ್ತೀವಿ ನಾವು ಡ್ಯೂಟೀಸು, ಆರಾಮ್ 9 to 5 ಡ್ಯೂಟಿ ಚಾಲು ಮಾಡಿಬಿಡ್ತೀವಿ. ಎಮರ್ಜೆನ್ಸಿ ಅಟೆಂಡ್ ಮಾಡೋರು ಯಾರು ಹಂಗಿದ್ರೆ, ಹೆಣ್ಮಕ್ಳ ಡ್ಯೂಟಿ ಅಂದರೆ ಎಮರ್ಜೆನ್ಸಿ ಅಟೆಂಡ್ ಮಾಡೋರು ಹೆಂಗೆ. ಸೊ ಈ ಸರ್ತಿ 2 ಪ್ರಾಬ್ಲಮ್ ಆಗಿದೆ ನಮ್ಗೆ. ಒಂದು, ಡ್ಯೂಟಿ ಮೇಲೆ ಇರುವಂಥ ವೈದ್ಯ ಮೇಲೆ ಹತ್ಯೆ. ಎರಡನೇದು ಪ್ಲೇಸ್, ದ ಬಿಗ್ಗೆಸ್ಟ್ ಮೆಡಿಕಲ್ ಕಾಲೇಜ್ ಇನ್ ಕಲ್ಕತ್ತಾ. ಅದು ಆ ಕಲ್ಕತ್ತಾ ಕಾಲೇಜ್ ಒಳಗೆ ನಮ್ಮ ರಕ್ಷಣೆ ಮತ್ತೆ ಎಲ್ಲಿ ರಕ್ಷಣೆ ಸಿಗ್ತದೆ ನಮಗೆ. ಮೂರನೇದು ಏನಪ್ಪ ಅಂತಂತಂದರೆ ಹೆಣ್ಮಗಳಿಗೆ ನಾವು ಸ್ಕೋಪ್ ಕೊಡ್ಬೇಕಂತ ಬಾಯಿ ತುಂಬ ಮಾತಾಡ್ತೀವಿ. ಮಹಾತ್ಮ ಗಾಂಧೀಜಿಯವ್ರು ಏನು ಹೇಳಿದ್ರಿ, ಮಧ್ಯರಾತ್ರಿ ಒಬ್ಬ ಹೆಣ್ಮಗಳು ಫ್ರೀಯಾಗಿ ಅಡ್ಡಾಡ್ಕೊಂಡಿದ್ರೆ ಅವತ್ತು ನಮಗೆ ಸ್ವಾತಂತ್ರ್ಯ ಸಿಗ್ತದೆ. ಎಲ್ಲೈತೆ ನಮ್ಮ ಸ್ವಾತಂತ್ರ್ಯ? ಯಾವ ಸ್ವಾತಂತ್ರ್ಯೂ ನಮಗಿಲ್ಲ. ಹೆಣ್ಮಕ್ಳಿಗಂತೂ ಮೊದಲೇ ಇಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ನಾವು ನನ್ನ ಮಕ್ಕಳಿಗೆ ಕಳಿಸ್ತೀವಿ, ನಾವು ಹೆಣ್ಮಕ್ಳಿಗೆ ಕಳಿಸ್ತೀವಿ. ಅನ್ಯಾಯವಾದ್ರೆ ಅದನ್ನು ಎದುರಿಸು, ಸಪೋರ್ಟ್. ನೀ ಅದರ ಏನಾರ ಕೇಳ್ಕೊಂಡು ಸುಮ್ಮನೆ ಇರಬೇಡ, ಅದ್ರ ವಿರುದ್ಧ ಹೋರಾಡ ಅಂತೀವಿ. ಆ ಹುಡುಗಿ ಮಾಡಿದ್ದೇನು ಕೆಲಸ? ಅನ್ಯಾಯ ಆಗೋದನ್ನು ಎದುರಿಸಿದ್ಲ ಅಷ್ಟೇ. ಎದುರಿಸಿದವ್ರು ಬಾಯಿ ಮುಚ್ಚಾಕ್ ಬರ್ತೈತಿ ಈ ಸಮಾಜ ಅಂತಂದ್ರೆ ನಾವು ಇನ್ನೇನು ಎಕ್ಸ್ಪೆಕ್ಟ್ ಮಾಡಕ್ಕೆ ಅವ್ರ ಕಡೆಯಿಂದ ಸಾಧ್ಯತೆ. ಮಕ್ಳಿಗೆ ನಾವು ಏನು ಹೇಳ್ಕೊಡು? ಈಗ ನನ್ನ ಮಗಳಿದ್ಲಂದ್ರೆ ಆಕೆ ಹೇಳ್ಕೊಡ್ತೀನಿ, ನೀವು ಮಾತಾಡ್ಬೇಡವಾ, ಅನಿಸ್ಕೊಂಡು ಸುಮ್ಮನೆ ಬಾ ಅಂತ ಹೇಳ್ಬೇಕಾ ನಾವು ನಮ್ಮ ಮಕ್ಕಳಿಗಿನ್ನ? ಅದಕ್ಕೆ ಈ ಸರ್ತಿ ಏನಾಗೈತ್ರಿ, ಆ ಹುಡುಗಿ ಒಬ್ಬಕ್ಕೆ 31 ವರ್ಷದ ಹುಡುಗಿ ಯಾವಾಕಿ ಸೇವೆ ಮಾಡಕತ್ತಿದ್ಲು, ಇಷ್ಟು ಅಚೀವ್ ಮಾಡಿದ್ಲು. ಒಂದು ತಪಸ್ಸಿನ ಗತೆ 15 ವರ್ಷ ದುಡಿದು ಬಂದು ಸೇವಾ ಮಾಡುವಾಗ ಆಕೆಗೆ ಒಂದು ಹೀನಾಯವಾದ ಸಾವನ್ನು ಏನು ಕೊಟ್ರಲ್ಲ, ಅದು ಬಹಳ ನಾಚಿಕೆಗೇಡಿನ ಕೆಲಸ. ಸಮಾಜ ಆಧುನಿಕ ಆಗೈತಿ, ಸಿವಿಲೈಸ್ ಸೊಸೈಟಿ ಅಂತ ಕರಿತೀವಲ್ರಿ, ತಲೆ ತಗ್ಗಿಸುವಂಥ ಕೆಲಸ. ಮೃಗಗಳಿಗಂತಲೂ ಕಡೆ ಅವ್ರು ಮನುಷ್ಯರು ಮಾಡಿದವರು. ಅವ್ರಿಗೆ ಆಕಿ ಸಾವಿಗೆ ನ್ಯಾಯ ಸಿಗಬೇಕಂದ್ರೆ ಅವ್ರು ಬೇಕಾದಂಥ ಇನ್ಫ್ಲೂಯೆನ್ಸಲ್ ಪರ್ಸನ್ ಇರಲಿ. ಅವರು ದೇ ಹ್ಯಾವ್ ಟು ಗೋ ಟು ಜೇಲ್, ದೇ ಹ್ಯಾವ್ ಟು ಸಫರ್ ದೇರ್. ಅವ್ರನ್ನ ಹೆಂಗೆ ಕೊಲ್ಲಬೇಕು ನನ್ನ ಪ್ರಕಾರ ಹೇಳ್ತೀನಿ ಪರ್ಸನಲಿ. ರಸ್ತಾ ಮಧ್ಯದೊಳಗೆ ನಿಲ್ಲಿಸಿ ಎಲ್ಲಿ ಅರಬ್ ಕಂಟ್ರೀಸ್ ಒಳಗೆ ಸಾವು ಕೊಡ್ತಾರಂತ ನೋಡ್ರಿ, ಕಲ್ಲು ಒಗದು ಸಾಯಿ ಹೊಡಿತಾರಲ್ಲ ಹಂಗೆ ಸಾಯಿ ಹೊಡಿಬೇಕು. ಇಲ್ಲಿ ಕಲ್ಲರ್ ನನ್ನಕ್ಕೆ ಯಾವುದೇ ರೀತಿಯ ರೂಮು ಸವಲತ್ತು ಏನೂ ಇರಲಿಲ್ಲ. ಪ್ಲಸ್ ಇದಾಗಿರೋದು ಆನ್ ಡ್ಯೂಟಿ ಡಾಕ್ಟರ್ ಮೇಲೆ. ಭಾಳಷ್ಟು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸೆಕ್ಯೂರಿಟಿಗಳು ಇಲ್ಲ, ಆಮೇಲೆ ಡಾಕ್ಟರ್ಸ್ಗೆ ಯಾವುದೇ ರೀತಿಯ ಫೆಸಿಲಿಟಿಗಳೂ ಇಲ್ಲ. ಅದನ್ನು ನಾವು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಮಗೆ ಸ್ವಲ್ಪ ಸೆಕ್ಯೂರಿಟಿಗೆ ಮತ್ತು ಸ್ವಲ್ಪ ಬೇಸಿಕ್ ಫೆಸಿಲಿಟೀಸ್, ಟಾಯ್ಲೆಟ್ ಆ್ಯಂಡ್ ಒಂದು ಬೇಸಿಕ್ ರೂಮ್, 1 hour 2 hour ರೆಸ್ಟ್ ಮಾಡಲಿಕ್ಕೆ ಕುಂದಿರಲಿಕ್ಕೆ ಬರುವಂಥ ಒಂದಿಷ್ಟು ಅವನ್ನೆಲ್ಲ ಡಿಮಾಂಡ್ಗಳನ್ನು ಇಟ್ಟಿದ್ದೀವಿ. IMA ವತಿಯಿಂದ ಇದನ್ನು ಗೌರ್ಮೆಂಟಿಗೆ ಅದನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅವು ಪ್ರಾಬ್ಲಮ್ಸ್ ತಾಲೂಕು ಹಾಸ್ಪಿಟಲ್ಗಿಂತನೂ ಡಿಸ್ಟಿಕ್ಕಿಂತ ದೊಡ್ಡ ದೊಡ್ಡ ಕಾಲೇಜಲ್ಲಿ ಇರೋ ಅಲ್ಲಿನೇ ತುಂಬ ಕಡಿಮೆ ಇವೆ. ಆಮೇಲೆ ಎಷ್ಟೋ ಕೊಂದು ಜನ ಡ್ಯೂಟಿ ಡಾಕ್ಟರ್ಸ್ ಇರ್ತಾರೆ, 15 ಜನ 18 ಜನ ಇರ್ತಾರೆ ಅಲ್ಲಿ ಡ್ಯೂಟಿ ಡಾಕ್ಟರ್ಸು. ಅಲ್ಲಿ ಇರೋದು ಬೆಡ್ಡು 1-2 ಇರುತ್ತೆ. ಅದರಲ್ಲಿ ಒಂದು 8 ಜನ ಗಂಡ್ಮಕ್ಳು ಇರ್ತಾರೆ, ಒಂದು 8 ಜನ ಹೆಣ್ಣು ಡಾಕ್ಟರ್ಸ್ ಇರ್ತಾರೆ. ಅವೆಲ್ಲ ಸವಲತ್ತುಗಳನ್ನು ಏನು ಸ್ವಲ್ಪ ಸುಧಾರಣೆ ಮಾಡಿ ಕೊಡಲಿಕ್ಕೆ ಕೇಳ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ಆಮೇಲೆ ಸೆಕ್ಯೂರಿಟಿಗೆ ಅಷ್ಟೇ. ಅತ್ಯಾಚಾರವನ್ನು ಮತ್ತು ಈ ಕೊಲೆಯನ್ನು ನಾವು ಕಟು ಶಬ್ದಗಳಿಂದ ನಿಂದಿಸ್ತಾ ಇದ್ದೀವಿ. ನಮ್ಮ ಎಲ್ಲ ವೈದ್ಯರು, ವೈದ್ಯ ಬಾಂಧವರು ಹಾಗೂ ನಮ್ಮ ಎಲ್ಲ ವೃತ್ತಿನಿರತ ವೈದ್ಯರು, ನಮ್ಮ ಸಿಬ್ಬಂದಿಗಳು ಇದನ್ನು ಕಟು ಶಬ್ದದಲ್ಲಿ ನಿಂದಿಸ್ತಾ ಇದ್ದೇವೆ. ಹಾಗೂ ಸರ್ಕಾರಕ್ಕೆ ನಾವು ಏನು ಮನವಿ ಮಾಡ್ಕೊತಾ ಇದ್ದೇವೆ ಅಂದರೆ, ಇಂಥ ಒಂದು ಅತ್ಯಾಚಾರ ಪ್ರಕರಣಗಳಲ್ಲಿ ವೈದ್ಯರ ಮೇಲೆ ಹಲ್ಲೆಯ ಪ್ರಕರಣಗಳಿಗೆ ಕಟುವಾದ ಶಿಕ್ಷೆಯನ್ನು ಅವರು ವಿಧಿಸಬೇಕು. ಹಾಗೂ ಯಾವುದೇ ಭೇದ ಭಾವ ಇಲ್ಲದೆ ಯಾವುದೇ ಸರ್ಕಾರ ಇರಲಿ, ಯಾವುದೇ ಅವರು ಯಾವುದೇ ಒಂದು ಇದ್ದರೂ ಸರ್ಕಾರ ಅವರ ಮೇಲೆ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳಬೇಕು.